ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನಿಜ ಹೇಳಿ, ಮಗು ಎಲ್ಲಿ? ಶ್ರೀ, ನಿಜ ಹೇಳು, ನಮ್ಮ ಮಗು ಎಲ್ಲಿ? ಅಜ್ಜಿ, ಈ ಮಗು ಶ್ರೀ ಶ್ರೀ ಏನ್ ನಡೀತಾ ಇದೆ ಇಲ್ಲಿ? ಹೇಳು ಶ್ರೀ. ಸತ್ಯನ ಮುಚ್ಚಿಡ್ಬೇಡ ಶ್ರೀ. ಆಗ್ತಿಲ್ಲ ಜಾನು, ನನ್ನಿಂದ ಸತ್ಯನ ಮುಚ್ಚಿಡೋಕ್ಕಾಗ್ತಿಲ್ಲ. ನಾನು ಹೇಳ್ಬಿಡ್ತೀನಿ. ಅಜ್ಜಿ, ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ. ನಡೆದಿದ್ದೇನು ಅಂದರೆ, ಅಜ್ಜಿ, ಅಂದ್ರೆ ಆ ಮಗುನ ನಮ್ಮನೆ ಮಗು ಅಂತ ಅನ್ಕೊಂಡು ಪ್ರೀತಿ ತೋರಿಸಿದ್ದು ಇಷ್ಟು ದಿನ ನಾವು ಅಷ್ಟೊಂದು ಪ್ರೀತಿಯಿಂದ ಸಾಕಿದ್ದು ನಮ್ಮನೆ ಮಗು ಅಲ್ವಾ? ಅದಕ್ಕೆ ಅಷ್ಟೊಂದು ಸಂಭ್ರಮದಲ್ಲಿ ನಾಮಕರಣ ಮಾಡಿದ್ವಲ್ಲ ಶ್ರೀ. ಇಷ್ಟು ದೊಡ್ಡ ಸುಳ್ಳು ಹೇಳಿ ನಮ್ಮನ್ನ ನಂಬಿಸ್ಬೇಕು ಅಂತ ಹೇಗನ್ಸ್ತು ನಿನಗೆ? ನಿಮಗೆ ಮೋಸ ಮಾಡೋ ಉದ್ದೇಶ ನಂದಾಗಿರ್ಲಿಲ್ಲ ವಸು. ಆದರೆ ಸಾಕು, ಇನ್ನು ನಿನ್ನ ಮಾತನ್ನ ನಾವು ನಂಬ್ತೀವಿ ಅಂದ್ಕೊಂಡಿದ್ಯಾ? ಇಷ್ಟು ದಿನ ನೀನು ಒಳ್ಳೆಯವಳು, ಮುಗ್ದೆ ಅಂತ ನೀನು ಹೇಳಿದೆಲ್ಲ ನಂಬಿದ್ವಿ. ಆದರೆ ಇವತ್ತು ಆ ಯೋಗ್ಯತೆನ ನೀನು ಕಳ್ಕೊಂಡ್ಬಿಟ್ಟಿದ್ಯಾ ಜಾಹ್ನವಿ. ಅದು ಮಗು ವಿಷಯದಲ್ಲಿ ಸುಳ್ಳು ಹೇಳಿದ್ಯಲ್ಲ. ಛೇ, ನಿನ್ನ ಕೈ ಮುಗಿತೀನಿ, ನನ್ನ ಮಾತು ಕೇಳು ವಸು. ಇಷ್ಟು ದಿನ ನೀನು ಹೇಳಿದ್ನೆಲ್ಲ ಕೇಳ್ಕೊಂಡು ನಂಬ್ಕೊಂಡು ಬಂದ್ವಿ. ಆದರೆ ನೀನು ನಮ್ಗೇನು ಮಾಡಿದೆ? ಯಾವುದೋ ಮಗುನ ನಮ್ಮ ಕೈ ಕೊಟ್ಟು ನಮ್ಮ ಭಾವನೆಗಳ ಜೊತೆ ಆಟ ಆಡ್ದೆ. ನೀನು ನಿಮ್ಮ ಮನೆಯವರೆಲ್ಲ ಸೇರ್ಕೊಂಡು ಒಂದು ಸುಳ್ಳಿನ ಪ್ರಪಂಚನೇ ಸೃಷ್ಟಿ ಮಾಡಿಬಿಟ್ರಿ. ಈಗ ಹೇಳ್ತೀನಿ ಕೇಳು ಜಾಹ್ನವಿ, ಆ ಮಗು ವಿಷಯದಲ್ಲಿ ಸುಳ್ಳು ಹೇಳಿದಾಗೆ ನೀನು ಈ ಮಗು ವಿಷಯದಲ್ಲೂ ಸುಳ್ಳು ಹೇಳಿರ್ಬೋದಲ್ವಾ? ಅದಕ್ಕೆ ಇನ್ಯಾವತ್ತೂ ನಿನ್ನ ಮಗುನ ನಾನು ಮುಟ್ಟಲ್ಲ. ಒಳ್ಳೆ ಕೆಲಸನೇ ಮಾಡಿದ್ವಿ. ನಾವು ನಿನ್ನ ಮೇಲಿಟ್ಟಿರೋ ನಂಬಿಕೆಗೆ ಒಳ್ಳೆ ಬೆಲೆ ಕೊಟ್ಟಿದ್ದೀಯ. ಅಜ್ಜಿ ಪ್ಲೀಸ್ ಅಜ್ಜಿ. ನಾನೀಗ ಏನು ಕೇಳೋ ಸ್ಥಿತಿನಲ್ಲಿ, ಹೇಳೋ ಸ್ಥಿತಿನಲ್ಲಿ ಇಲ್ಲ. ನಿಮ್ಮ ಮಗು ನಿಮ್ಮಿಷ್ಟ, ನಾವು ಯಾರು ಹೇಳಕ್ಕೆ? ಎಲ್ರಿಗೂ ಎಷ್ಟು ಚೆನ್ನಾಗಿ ಮಂಕ್ ಬುದ್ಧಿ ಎರ್ಚಿದಳು ನೋಡಿದ್ರ ಅತ್ತೆ. ಇವತ್ತು ನಮಗೆ ಸತ್ಯ ಗೊತ್ತಾಗದೇ ಇದ್ದಿದ್ರೆ ಇನ್ನೂ ಏನೇನು ಸುಳ್ಳು ಹೇಳ್ತಿದ್ಲೋ. ಅವತ್ತು ನಾನು ಅವಳನ್ನ ನೋಡಿದೆ ಅಂತ ಹೇಳಿದೆ, ಆದರೆ ನೀವು ನನ್ನ ಮಾತನ್ನೇ ನಂಬಲಿಲ್ಲ. ಅಲ್ಲ ಅತ್ತೆ, ಇಷ್ಟೆಲ್ಲ ನಡೆದಿದೆ, ನೀವ್ಯಾಕೆ ಏನು ಮಾತಾಡದೆ ಸುಮ್ಮನೆ ಇದ್ದೀರಾ? ಏನು ಮಾತಾಡೋದು? ಮಾತಾಡಬೇಕಾ? ಮಾತಾಡ್ತೀನಿ, ಕೇಳು. ಇಷ್ಟಕ್ಕೂ ಅವಳು ಏನು ತಪ್ಪು ಮಾಡಿದ್ದಾಳೆ ಅಂತ ನೀನು ಹೀಗೆಲ್ಲ ಮಾತಾಡ್ತಾ ಇದೀಯಾ?
ನೀನು ಹೇಳೋ ಪ್ರಕಾರ ಆ ಮಗು ಕಳೆದೋಗಿರೋ ದಿನಾನೇ ನಮಗೆ ನಿಜ ಹೇಳಬೇಕಿತ್ತು ಅಲ್ವಾ? ಹೇಳಿದ್ರು ಅಂತಾನೇ ಇಟ್ಕೊಳ್ಳೋಣ. ಆವಾಗ ಏನಾಗ್ತಿತ್ತು? ನಮ್ಮ ಮನೇಲಿ ಎಷ್ಟು ಜನಕ್ಕೆ ಆಘಾತ ಆಗ್ತಿತ್ತು ಅಂತ ಯೋಚನೆ ಮಾಡಿದೀಯಾ? ಇಲ್ಲ ಅಲ್ವಾ? ಆದರೆ ಜಾನ್ವಿ, ಅವಳ ತಂದೆ, ಅವಳ ತಮ್ಮ ರವಿ ಅವರೆಲ್ಲ ಇದನ್ನು ಯೋಚನೆ ಮಾಡಿದ್ದಾರೆ. ಆಗ ಅವಳು ಎಂಥ ಆಘಾತ ಅನುಭವಿಸಿರ್ಬೋದು ಅಂತ ಯೋಚನೆ ಮಾಡು. ಅದೇ ಥರ ಆಘಾತ ನಮ್ಗೆ ಯಾರಿಗೂ ಆಗಬಾರ್ದು ಅಂತ ಈ ವಿಷಯನ ಅವಳು ಮುಚ್ಚಿಟ್ಟಿದ್ದಾಳೆ. ಜೊತೆಗೆ ಆವತ್ತಿನಿಂದ ಇವತ್ತಿನವರೆಗೂ ಅವಳಿಗಾಗಿರೋ ಮಾನಸಿಕ ವೇದನೆ ನಿನ್ನಿಂದ ಊಹಿಸ್ಕೊಳಕ್ಕಾಗುತ್ತಾ? ಇಷ್ಟಕ್ಕೂ ಮಗು ಕಳೆದೋಗಿರೋದ್ರಲ್ಲಿ ನಮ್ಮ ಬೇಜವಾಬ್ದಾರಿನೂ ಇದೆ ಅಲ್ವಾ? ಇಷ್ಟಕ್ಕೂ ಅವಳು ಹೆರಿಗೆ ದಿನ ನಾವು ಯಾರೂ ಅವಳ ಜೊತೆಯಲ್ಲಿ ಇರಲೇ ಇಲ್ಲ. ಹಾಗಿದ್ಮೇಲೆ ಇದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ನಮ್ಗೇನು ಅಧಿಕಾರ ಇದೆ? ಅಜ್ಜಿ, ಎಕ್ಸ್ಕ್ಯೂಸ್ ಮಿ ಅಮ್ಮ, ನಾನು ಫೋನ್ ಮಾಡಿ ಹೇಳಿದ್ನಲ್ಲ ಜಾನ್ವಿ ಅವ್ರ ಮಗು ಕಳೆದೋಗಿದೆ ಅಂತೇಳಿ. ಆ ಜಾನ್ವಿ ಅವರಿಗೆ ಡೆಲಿವರಿ ಆದ ದಿನ ಇಲ್ಲಿ ಇದ್ದಂತಹ ಡಾಕ್ಟ್ರು ಮತ್ತು ನರ್ಸು ಅವರಿಬ್ಬರದ್ದು ಡೀಟೇಲ್ಸ್ ಕೊಡಿ ನನಗೆ. ಆವತ್ತು ಡ್ಯೂಟಿಯಲ್ಲಿ ಇದ್ದಿದ್ದು ಡಾಕ್ಟರ್ ಲಕ್ಷ್ಮಿ ಅಂತ, ಅವರು ಇವತ್ತು ಬಂದಿಲ್ಲ. ಸರಿ, ಅವತ್ತು ಡ್ಯೂಟಿಲಿದ್ದ ನರ್ಸ್ ಯಾರು? ಸರ್, ಅವ್ರ ಹೆಸರು ಗಂಗಾ ಅಂತ. ಅವರಾದರೂ ಇದ್ದಾರಾ ಇವತ್ತು? ಹಾಂ, ಬಂದಿದ್ದಾರೆ. 1 ಸೆಕೆಂಡ್ ಸರ್. ಗಂಗಾ, ಪೊಲೀಸ್ ಅವ್ರು ಬಂದವರು. ಏನಮ್ಮ, ಗಂಗಾ ಅಂದ್ರೆ ನೀನೇನಾ? ಹೌದಾ ಸರ್? ಕೆಲವು ತಿಂಗಳಿಂದೆ ಈ ಹಾಸ್ಪಿಟಲ್ನಲ್ಲಿ ಜಾಹ್ನವಿ ಅನ್ನೋರ ಮಗು ಮಿಸ್ ಆಗಿತ್ತು, ಜ್ಞಾಪಕ ಇದೆಯಾ? ಹಾಂ, ಜ್ಞಾಪಕ ಇದೆ ಸರ್. ಅವತ್ತೇನೇನಾಯಿತು ಅಂತೇಳಿ ನಮಗೆ ತಿಳಿಸ್ಬೋದಾ? ಅವತ್ತು ಅಂದರೆ ಮಗುನ ಕತ್ಕೊಂಡೋಗಿದ್ದು ಯಾರು ಅಂತೇಳಿ ನಿಮಗೆ ಯಾರಿಗೂ ಗೊತ್ತಿಲ್ಲ? ಇಲ್ಲ ಸರ್, ನಮ್ಗೆ ಗೊತ್ತಿದೆ ಇಷ್ಟೇ. ಸರಿ, ಅವಶ್ಯಕತೆ ಬಿದ್ದರೆ ಹೇಳಿ ಕಳಿಸ್ತೀನಿ, ಸ್ಟೇಷನಿಗೆ ಬರಬೇಕಾಗತ್ತೆ. ನಿಮ್ಮದು ಎಂಥ ಒಳ್ಳೆ ಮನಸ್ಸಾಜಿ. ಆದರೂ ನಾನು ನಿಮ್ಮಿಂದ ವಿಷಯನ ಮುಚ್ಚಿಟ್ಬಿಟ್ಟೆ. ಕ್ಷಮಿಸ್ಬಿಡಿ ನನ್ನ. ಇಲ್ಲಿ ನಾನು ನೀವೆಲ್ಲ ನೆಪ ಮಾತ್ರ. ಏನು ನಡಿಬೇಕೋ ಅದು ನಡೀಲೇಬೇಕು. ಹಿಂದೆ ನಡೆದಿರೋದ್ರ ಬಗ್ಗೆ ಮರೆತು ಮುಂದೆ ನಡೆಯೋದ್ರ ಬಗ್ಗೆ ಯೋಚನೆ ಮಾಡೋಣ. ನೀವು ಹೇಳ್ತಿರೋದೇನೋ ಸರಿಯತ್ತೆ, ಆದರೆ ಇನ್ನೂ ಒಂದು ಸಮಸ್ಯೆ ಬಗೆಹರಿದಿಲ್ಲ. ಏನದು? ಜಾಹ್ನವಿ ಮಗು ಹುಟ್ಟಿದ ತಕ್ಷಣ ಕಳೆದೋಯ್ತು ಅಂತ ಹೇಳಿದರು. ಆದರೆ ಈಗ ಸಿಕ್ಕಿರೋ ಮಗು ಅದೇ ಮಗುನ ಅಂತ ಹೇಗೆ ನಂಬೋದು? ಇಷ್ಟು ದಿನ ಮಗು ಎಲ್ಲಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ಯಾರೋ ಫೋನ್ ಮಾಡಿ ದುಡ್ಡು ಕೊಟ್ಟರೆ ಮಗುನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವ್ರು ಹೋಗಿ ಮಗುನ ತಂದಿದ್ದಾರೆ. ಆದರೆ ಅದು ನಿಜವಾಗ್ಲೂ ಜಾಹ್ನವಿದೆ ಮಗು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಮ ವಿಷಯ ಗೊತ್ತಿರೋರು ಯಾರೋ ನಮಗೆ ದಾರಿ ತಪ್ಸಕ್ಕೆ ಹೀಗೆ ಮಾಡಿರ್ಬೋದಲ್ವಾ? ಈಗ ಅದಕ್ಕೇನು ಮಾಡಬೇಕು? ಮಗುಗೆ DNA ಟೆಸ್ಟ್ ಮಾಡಿಸೋಣ. ಮಗು ಕಳ್ತನದ ವಿಚಾರವಾಗಿ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಆದರೆ ಈ ಕೇಸಿಗೆ ಉಪಯೋಗ ಆಗಂತ ಯಾವುದೇ ರೀತಿ ಕ್ಲೂಗಳು ಸಿಕ್ಕಲಿಲ್ಲ ಶ್ರೀಯಲ್ಲಿ. ನಮ್ಮ ಮಗು ನಮಗೆ ಸಿಕ್ಕಾಯ್ತಲ್ಲ, ಇನ್ನೂ ಕೇಸ್ ಮುಂದುವರಿಸ್ಬೇಕಾ? ಏನು ಹೇಳ್ತಾ ಇದ್ದೀರಾ ಶ್ರೀ? ನೀವು ಅನುಭವಿಸಿರೋ ನೋವನ್ನು ಬೇರೆ ತಂದೆ ತಾಯಿಗಳು ಅನುಭವಿಸ್ಬೇಕಾ? ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಾ? ಅಲ್ಲ ಶ್ರೀ, ಈ ಮಗು ಕಳ್ತನ ಮಾಡ್ತಿರೋ ಟೀಮನ್ನು ನಾವು ಹಿಡಿಬಾರ್ದಾ? ಅವ್ರಿಗೆ ಶಿಕ್ಷೆ ಕೊಡಬಾರ್ದಾ? ಇವ್ರು ಆ್ಯಕ್ಚುಲಿ ರೈಟ್ ಇನ್ಸ್ಪೆಕ್ಟರ್. ಸಾರಿ, ನಾನು ಆ ಕೇಸನ್ನು ವಾಪಸ್ ತಗೊಳ್ಳಲ್ಲ, ನೀವು ಮುಂದುವರಿಸಿ. ಶ್ರೀ, ಹಾಸ್ಪಿಟಲ್ನಲ್ಲಿ ಮಕ್ಕಳು ಕಳ್ತನದ ಕೇಸು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಇಂಥ ಕ್ರೈಮ್ಗೆಲ್ಲ ಒಳಗಡೆ ಇರೋ ಸಹಾಯ ಇಲ್ಲದೆ ಏನೂ ನಡೆಯಲ್ಲ. ಇದಕ್ಕೆ ಸಂಬಂಧಪಟ್ಟಿರೋ ಪ್ರತಿಯೊಬ್ಬರೂ ಬುಡದ ಸಮೇತ ಕಿತ್ತಾಕಬೇಕು ಅಂತೇಳಿ ನಮ್ಮ ಡಿಪಾರ್ಟ್ಮೆಂಟು ಹಗಲು ರಾತ್ರಿ ದುಡಿತಾ ಇದೆ. ಶ್ರೀ, ಹಾಸ್ಪಿಟಲ್ ಸ್ಟಾಫು, ಆ ಡ್ಯೂಟಿ ಡಾಕ್ಟ್ರು ಅಷ್ಟೇ ಅಲ್ಲ, ನಿಮ್ಮ ಚಿಕ್ಕಪ್ಪ ಹರಿಪ್ರಸಾದ್
ಇವರೆಲ್ಲರ ಮೇಲೂ ನಾವು ಕಣ್ಣಿಟ್ಟಿದ್ದೀವಿ. ನಿಜವಾದ ಅಪರಾಧಿ ಯಾರೇ ಆಗಿರಲಿ ಅವ್ರನ್ನ ಆದಷ್ಟು ಬೇಗ ಹಿಡ್ದೇ ಹಿಡಿತೀವಿ. ಏನು ಇನ್ಸ್ಪೆಕ್ಟರ್, ಈ ಕೇಸು ಆದಷ್ಟು ಬೇಗ ಸಾಲ್ವ್ ಆದರೆ ಒಳ್ಳೆಯದು. ಮನೇಲಿ ಏನೇನೋ ಟೆನ್ಷನ್ನು, ಯಾರಿಗೂ ನೆಮ್ಮದಿ ಇಲ್ಲ. ಜಾನ್ವಿ ಅಂತೂ ಪೂರ್ತಿ ಕುಗ್ಗು ಹೋಗಿದ್ದಾಳೆ. ನಾನಿವಾಗ ಜಾನ್ವಿ ಜೊತೆ ಇರಬೇಕು. ಈ ಕೇಸ್ ವಿಷಯವಾಗಿ ಏನೇ ಹೆಲ್ಪ್ ಇದ್ರೂ ಕೇಳಿ, ನಾನು ಇಮಿಡಿಯೇಟಾಗಿ ಬರ್ತೇನೆ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಗುಡ್ ಲಕ್. ಜಾನು, ಶ್ರೀ, ಯಾಕೆ ನನಗೆ ಎಲ್ಲರೂ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ? ನಡೆದಿದ್ದು ಏನು ಅಂತ ಎಲ್ರಿಗೂ ಗೊತ್ತಲ್ವಾ? ಇದರಲ್ಲಿ ನನ್ನ ತಪ್ಪೇನಿದೆ ಹೇಳು? ನೋಡೋರು ಕಣ್ಣಿಗೆ ಅದು ತಪ್ಪನ್ಸಿದ್ರು ನನ್ನ ಉದ್ದೇಶದಲ್ಲಿ ಏನಾದರೂ ತಪ್ಪಿತ್ತಾ ಹೇಳು ಶ್ರೀ? ಮನೆಯವ್ರ ಮುಖದಲ್ಲಿರೋ ಸಂತೋಷ ನೆಮ್ಮದಿ ಹಾಳಾಗಬಾರ್ದು ಅಂತ ಎಲ್ಲ ಕಷ್ಟನೂ ನುಂಗ್ಕೊಂಡು ನಾನು ಒಬ್ಬಳೇ ಕಷ್ಟಪಟ್ಟೆ. ಅವ್ರನ್ನ ಸಂತೋಷವಾಗಿಡೋಕ್ಕೆ ಪ್ರಯತ್ನ ಪಟ್ಟೆ. ಅದು ತಪ್ಪ ಹೇಳು ಶ್ರೀ? ನೀನು ಮತ್ತೆ ಎಲ್ಲ ಹೊಸದಾಗಿ ಹೇಳಿ ನನಗೆ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ ಜಾನು. ನನಗೂ ಎಲ್ಲ ಅರ್ಥ ಆಗುತ್ತೆ. ಆದರೆ ಅಮ್ಮಂದರು ಯೋಚನೆ ಮಾಡ್ತಿರೋದೇ ಬೇರೆ ಥರ. ನೀನು ಅವರಿಂದ ವಿಷಯ ಮುಚ್ಚಿಟ್ಟಿದ್ಯಾ ಅನ್ನೋದಕ್ಕಿಂತ ನಮ್ಮನೆ ಮಗು ನಮ್ಮಿಂದ ಇಷ್ಟು ದಿನ ದೂರ ಇತ್ತಲ್ಲ ಅಂತ ನೋವು ಜಾಸ್ತಿ ಇದೆ ಅವ್ರಿಗೆ. ಅದಕ್ಕೆ ಅವ್ರು ಆ ಥರ ಮಾತಾಡ್ತಿದ್ದಾರೆ. ಮತ್ತು ವಸು ನೋಡಿದ್ರೆ ಇನ್ಮೇಲೆ ಮಗುನ ಮುಟ್ಟದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟು ದಿನ? ಈ ಮಗು ನಮ್ಮದು ಅಂತ ಪ್ರೂವ್ ಮಾಡೋವರೆಗೂ. ಪ್ರೂವ್ ಮಾಡಾದ್ಮೇಲೆ ಯಾವ ಸಮಸ್ಯೆನೂ ಇರಲ್ಲ. ನನಗೆ ಈ ಮಗು ನಂದು ಅಂತ ನಂಬಿಕೆ ಇಲ್ಲ. ಅವ್ರಿಗೆ ಹೇಗೆ ನಂಬಿಸ್ಲಿ? ಒಂದು ವೇಳೆ ನನ್ನ ಆತ್ಮಸಾಕ್ಷಿ ನಂಬಿದ್ರು ಅವ್ರು ನಂಬ್ತಾರ ಶ್ರೀ? ಕೆಲವು ಸಲ ಆತ್ಮಸಾಕ್ಷಿಗಿಂತ ಕಣ್ಮುಂದೆ ಇರೋ ಸಾಕ್ಷಿಗಳು ಮುಖ್ಯ ಆಗುತ್ತೆ. ಅಂದರೆ ಮಗುವಿನ DNA ಟೆಸ್ಟ್. DNA ಟೆಸ್ಟಾ? ಹೌದು. ಜೀವನದಲ್ಲಿ ಕೆಲವೊಂದು ಸಲ ಅಗ್ನಿ ಪರೀಕ್ಷೆಗಳು ಎದುರಾಗುತ್ತೆ. ಅದನ್ನು ನಾವು ಧೈರ್ಯವಾಗಿ ಎದುರಿಸ್ಬೇಕು. ಆದರೆ ಅದು ನಮ್ಮ ವಿರುದ್ಧವಾಗಿ ಬಂದರೆ? ಎಲ್ಲಕ್ಕಿಂತ ನಂಬಿಕೆ ಮುಖ್ಯ. ಧೈರ್ಯ ತನ್ಕೋ ಜಾನು. ನಾಳೆ ಮಗುನ DNA ಟೆಸ್ಟ್ ಕರ್ಕೊಂಡು ಹೋಗೋಣ. ಮಿಕ್ಕದನ್ನು ದೇವ್ರಿಗೆ ಬಿಡೋಣ. ಏನ್ರಿ ಸರ್, ಇದು ಜಾನ್ ಅವರಿಗೆ ಡೆಲಿವರಿ ಆದ ಹಾಸ್ಪಿಟಲ್ ಕಾಲ್ ಡೀಟೇಲ್ಸ್ ಮತ್ತು ಇದು ಅವ್ರ ಅಕೌಂಟ್ ಡೀಟೇಲ್ಸ್. ಯಾರ ಬಗ್ಗೆನೂ ಅನುಮಾನ ಪಡೋಂಥದ್ದು ಏನಿಲ್ಲ ಸರ್, ಬಟ್ ಇದೊಂದು ನಂಬರ್ ಬಿಟ್ಟು. ಎಸ್, ಯಾರ್ದು ನಂಬರು? ಸರ್, ಅಲ್ಲಿ ಕೆಲಸ ಮಾಡ್ತಿರೋ ವಾರ್ಡ್ ಬಾಯ್ದು ಸರ್. ಬರ್ತಿರೋ ಸ್ಯಾಲ್ರಿ 6,000. ಪಿತ್ತಾರ್ಜಿತ ಆಸ್ತಿ ಯಾವುದೂ ಇಲ್ಲ. ಆದರೆ ಕಳೆದ 5 ವರ್ಷದಿಂದ ಸಿಕ್ಕಾಬಟ್ಟೆ ಪ್ರಾಪರ್ಟಿ ಮಾಡಿದ್ದಾನೆ ಸರ್. ಅಚ್ಚಾ, ಪರವಾಗಿಲ್ಲ, ತುಂಬಾ ಆಸ್ತಿ ಮಾಡಿದ್ದಾನೆ. ನಂಗನ್ಸುತ್ತೆ ಇವನು ಬೇರೆ ಏನೋ ವ್ಯವಹಾರ ಮಾಡ್ತಾ ಇರಬೇಕು. ಹೌದು ಸರ್, ಆದರೆ ಯಾವುದೇ ಒಳ್ಳೆ ವ್ಯವಹಾರ ಮಾಡ್ತಾ ಇಲ್ಲ. ಸರಿ, ಯಾವುದಕ್ಕೂ ಇನ್ಮೇಲೆ ಮೇಲೆ ಒಂದು ಕಣ್ಣಿಟ್ಟಿರು. ಹಾಗೆ ಇವೊಂದು ಬ್ಯಾಂಕ್ ಡೀಟೇಲ್ಸು ಮತ್ತು ಪ್ರಾಪರ್ಟಿ ಡೀಟೇಲ್ಸ್ ಏನಾದ್ರು ತಂದಿದೆಯಾ? ತಂದಿದ್ದೀನಿ ಸರ್. ಇದು ಅವನ ಅಕೌಂಟ್ ಡೀಟೇಲ್ಸ್. ನೋಡಿ ಸರ್, ಇವನ್ ಬ್ಯಾಂಕ್ ಬ್ಯಾಲೆನ್ಸು ಕಳೆದ ವರ್ಷ ಇವನ ಅಕೌಂಟಿಗೆ 2 ಲಕ್ಷ 2 ಲಕ್ಷ 2 ಲಕ್ಷ ಅಂದರೆ ಒಟ್ಟು 6 ಲಕ್ಷ ಜಮಾ ಆಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವನ್ಗೂ ಮತ್ತೆ ಮಗು ಕಳ್ತನ ಮಾಡ್ತಿರೋ ಟೀಮ್ಗೂ ಏನೋ ಸಂಬಂಧ ಇರೋಗಿದೆ.
ಶ್ರೀ ಹೋಗಿ ಎಷ್ಟು ಹೊತ್ತಾಯ್ತು, ಇನ್ನೂ ಬಂದಿಲ್ಲ. ಏನಿದೆ ರಿಪೋರ್ಟಲ್ಲಿ? ಶ್ರೀ, ರಿಪೋರ್ಟ್ಸ್ ಬಂತಾ ಶ್ರೀ? ಮಗು ನಮ್ಮದೇ ಅಂತ ಕನ್ಫರ್ಮ್ ಆಯ್ತಲ್ವಾ? ಮಗು ನಮ್ದಲ್ಲ ಜಾನು. ನನಗನ್ಸಿತ್ತು, ನನ್ನ ಅನುಮಾನ ನಿಜ ಆಯಿತು. ಅಲ್ಲ, ಹಾಗಾದರೆ ನಮ್ಮ ಮಗು ಎಲ್ಲಿ ಶ್ರೀ? ಜಾನು, ಜಾನು, ಜಾನ್ವಿ, ಒಂದು ಬಸ್ ನೀರು ತಗೊಂಡು ಬಾ. ಜಾನು, ಕುತ್ಕೋ ಕುತ್ಕೋ ಬೇಡ. ಏನ ಜಾನು, ಕುತ್ಕೊ. ಜಾನು, ಜಾನು, ಏನಾಯ್ತು? ಕಣ್ಬಿಡಲಿ, ಕಣ್ಬಿಡು ಜಾನು. ಏನಾಯ್ತು ನೀನು ಸಡನ್ ಆಗಿ? ಕಣ್ಬಿಡು ಜಾನು. ತಗೋ ಶ್ರೀ. ಹೇಳು ಜಾನು. ಏನಾಯ್ತು ನಿನಗೆ? ಮುಚ್ಚು ಬಾಯಿ, ಇಲ್ಲಾಂದ್ರೆ ಇದನ್ನ ಸುರಿದು ಬಿಡ್ತೀನಿ. ಹಾಳಾದ್ದು ನೆಮ್ಮದಿ ಕುಡಿಯಕ್ಕೂ ಬಿಡಲ್ಲ ಅನ್ನುತ್ತೆ. ಹಲೋ ಶ್ರೀ, ಎಲ್ಲಿದೆಯಾ? ಮನೇಲಿದ್ದೀನಿ. ಓಕೆ, ಒಳ್ಳೆಯದಾಯಿತು. ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ನಾನೀಗ ಬರ್ತಾ ಇದ್ದೀನಿ. ಇರ್ತೀಯಲ್ಲ? ಅದು ಏಕೆ? ನಾನು ಬರೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಹಾಗೇನಿಲ್ಲ. ಏನು ವಿಷಯ? ನೋಡು ಶ್ರೀ, ಅದನ್ನು ಫೋನಲ್ಲೆಲ್ಲ ಹೇಳಲಿಕ್ಕಾಗೋದಿಲ್ಲ. ಇನ್ನು 1 ಅವರ್ನಲ್ಲಿ ನಾನು ನಿಮ್ಮ ಮನೆ ಹತ್ರ ಇರ್ತೀನಿ. ಓಕೆ, ಬಾಯ್. ಯಾಕೆ ಹಾಗೆ ನೋಡ್ತಿದ್ದೀರಾ? ಈ ಮಗು ಏನು ತಪ್ಪು ಮಾಡಿದ್ದೆ ಅಂತ ನಾವಿದನ್ನು ತಿರಸ್ಕಾರದಿಂದ ನೋಡಬೇಕು? ನಮ್ಮ ಮಗುನ ಯಾರೋ ಕದ್ಕೊಂಡು ಹೋದಾಗೆ ಈ ಮಗುನು ಯಾರೋ ಕದ್ಕೊಂಡು ತಂದಿರೋದು. ಅದು ಈ ಮಗು ತಪ್ಪ?
ತಪ್ಪೇ ಮಾಡದೇ ಇರೋ ಮಗುನ ಯಾರ್ದೋ ಮೇಲಿರೋ ಕೋಪಕ್ಕೆ ನಾವು ತಿರಸ್ಕಾರದಿಂದ ನೋಡೋದಾದರೆ ನಮ್ಮಿಂದ ಕಳೆದು ಹೋಗಿರೋ ಮಗುನ ಇನ್ನು ಯಾರೋ ಇದೇ ಥರ ನೋಡಬೇಕಾಗುತ್ತೆ. ಅದನ್ನು ನೀವುಗಳು ಒಪ್ತೀರಾ? ನೋಡಿ, ನೀವುಗಳು ಒಪ್ತೀರೋ ಇಲ್ವೋ, ನಾನಂತೂ ಈ ಮಗುನ ನಮ್ಮನೆ ಮಗು ಥರನೇ ಸಾಕ್ತೀನಿ. ಸಾವಿರಾರು ಕುಟುಂಬಗಳಿಗೆ ನೆಲೆ ಕೊಟ್ಟು ಸಾವಿರಾರು ಮಕ್ಕಳ ಬದುಕಿಗೆ ದಾರಿ ತೋರಿಸಿರೋ ಈ ಮನೆಯಲ್ಲಿ ಈ ಮಗು ಹೀಗೆ ಅನಾಥವಾಗಿರೋದು ನನಗಿಷ್ಟ ಆಗಲ್ಲ. ಇನ್ಮೇಲೆ ಈ ಮಗು ನಮ್ಮ ಮಗು. ಜಾನ್ವಿ, ಈ ಮಗು ನಿನ್ನ ಮಗು. ಇನ್ಮೇಲೆ ನೀನೇ ಇದಕ್ಕೆ ನಿಜವಾದ ತಾಯಿ.